ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ ಕೂಡ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿ ಹೇಗೆ ನಡೀತಾ ಇದೆ, ಹೇಗೆಲ್ಲ ಆಗ್ತಾ ಇದೆ, ಇದರಲ್ಲಿ ಸಾವುಗಳು ಸಂಭವಿಸ್ತಾ ಇರೋದು ಎಷ್ಟು, ಈ ರಿಪೋರ್ಟ್ ನೋಡ್ಕೊಂಡು ಇರಾನ್ ಸರ್ವನಾಶಕ್ಕೆ ಅಮೆರಿಕ, ಇಸ್ರೇಲ್ ಪ್ರತಿಜ್ಞೆ ಮಾಡಿವೆ. ಖಮೇನಿ ಹತ್ಯೆ ಬಳಿಕವೂ ಶಿಯಾ ದೇಶದ ಮೇಲೆ ಬೆಂಕಿ ಮಳೆ ಸುರಿಸ್ತಾ ಇದೆ. ಎರಡೆರಡು ದೇಶಗಳು ಒಟ್ಟೊಟ್ಟಿಗೆ ಮುಗಿಬಿದ್ರೂ ಇರಾನ್ ಎದೆಗೆ ಎದೆ ಕೊಟ್ಟು ಹೋರಾಡ್ತಾ ಇದೆ. ಕೊನೆ ಉಸಿರಿರುವವರೆಗೂ ಕೂಡ ಕಾದಾಡುವುದಾಗಿ ಘೋಷಣೆ ಮಾಡಿದೆ. ಇಂತಹ ಸಮಯದಲ್ಲಿ ಮುಸ್ಲಿಂ ದೇಶವಾಗಿ ಇರಾನ್ ಸಹಾಯಕ್ಕೆ ಧಾವಿಸಬೇಕಿದ್ದಂತಹ ಪಾಕಿಸ್ತಾನ ಶಿಯಾ ದೇಶಕ್ಕೆ ದ್ರೋಹ ಬಗೆದಿದೆ. ಇರಾನ್ ಮೇಲಿನ ದಾಳಿಗೆ ಪಾಕ್ ನೆಲೆ ಬಳಕೆ. ಪಾಕಿಸ್ತಾನಕ್ಕೆ ಇರಾನ್ ಖಡಕ್ ಎಚ್ಚರಿಕೆ. ಈ ನಮಕ್ ಹರಾಮಿ ಪಾಕಿಸ್ತಾನದ ಬುದ್ಧಿಯೇ ಹಾಗೆ. ಬಿರಿಯಾನಿ ಹಾಕ್ಸಿದ್ರೆ ಯಾರ ಮನೆ ಮುಂದೆ ಬೇಕಾದರೂ ಹೋಗಿ ಬೌ ಬೌ ಅನ್ನುತ್ತೆ. ಶತ್ರು ರಾಷ್ಟ್ರ ಈಗಲೂ ಕೂಡ ಅದನ್ನೇ ಮಾಡಿದೆ. ಮುಸ್ಲಿಂ ದೇಶವಾದರೂ ಇರಾನ್ ದೇಶದ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನ ಸಹಾಯ ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಬೆಂಕಿ ಮಳೆಯನ್ನು ಸುರಿಸ್ತಾ ಇದೆ. ಅತ್ಯಾಧುನಿಕ ಫೈಟರ್ ಜೆಟ್ಗಳಿಂದ ದಾಳಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಭೂಮಿಯನ್ನೇ ಸುಡುಗಾಡು ಮಾಡಿಬಿಡುವಂತಹ B-2 ಬಾಂಬರ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ವಿಪರ್ಯಾಸ ಅಂದ್ರೆ ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಹಾಗೂ ಅಮೆರಿಕಾಗೆ ಪಾಕಿಸ್ತಾನ ಸಹಾಯ ಮಾಡಿದೆ. ಮುಸ್ಲಿಂ ದೇಶದ ಮೇಲೆ ಅಟ್ಯಾಕ್ ಮಾಡೋಕೆ ತನ್ನ ವಾಯು ಪ್ರದೇಶವನ್ನೇ ಬಿಟ್ಟುಕೊಟ್ಟಿದೆ. ತನ್ನ ಸೇನಾ ನೆಲೆಗಳನ್ನೇ ಕೊಟ್ಟಿದೆ. ಹೀಗಂತ ಇರಾನ್ ಸೇನೆಯ ಹಿರಿಯ ಕಮಾಂಡರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇರಾನ್ ವಾರ್ನಿಂಗ್. ಪಾಕಿಸ್ತಾನದ ಡಬಲ್ ಗೇಮ್ಗೆ ಇರಾನ್ ರೊಚ್ಚಿಗೆದ್ದಿದೆ. ನಮಕ್ ಹರಾಮಿ ದೇಶಕ್ಕೆ ಶಿಯಾ ದೇಶ ವಾರ್ ಮಾಡಿದೆ. ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಇದರ ಬೆಲೆಯನ್ನ ತೆರಲೇಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಮೊದಲೇ ಪಾಕಿಸ್ತಾನದ ಹಣೆಬರಹ ಸರಿಯಿಲ್ಲ. ಆಪರೇಷನ್ ಸಿಂಧೂರ ಬಳಿಕ ಅಫ್ಘಾನಿಸ್ತಾನ ಈಗ ಪಾಕ್ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಈಗ ಇರಾನ್ ಕೂಡ ಪಾಕ್ ಮೇಲೆ ಜಂಗನ್ನು ಬೀರಿದೆ. ಪ್ರತೀಕಾರಕ್ಕೆ ಪ್ರತಿಜ್ಞೆ ಮಾಡಿರುವಂತಹ ಶಿಯಾ ದೇಶ ಪಾಕ್ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ ಕೂಡ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿ ಹೇಗೆ ನಡೀತಾ ಇದೆ, ಹೇಗೆಲ್ಲ ಆಗ್ತಾ ಇದೆ, ಇದರಲ್ಲಿ ಸಾವುಗಳು ಸಂಭವಿಸ್ತಾ ಇರೋದು ಎಷ್ಟು, ಈ ರಿಪೋರ್ಟ್ ನೋಡ್ಕೊಂಡು ಇರಾನ್ ಸರ್ವನಾಶಕ್ಕೆ ಅಮೆರಿಕ, ಇಸ್ರೇಲ್ ಪ್ರತಿಜ್ಞೆ ಮಾಡಿವೆ. ಖಮೇನಿ ಹತ್ಯೆ ಬಳಿಕವೂ ಶಿಯಾ ದೇಶದ ಮೇಲೆ ಬೆಂಕಿ ಮಳೆ ಸುರಿಸ್ತಾ ಇದೆ. ಎರಡೆರಡು ದೇಶಗಳು ಒಟ್ಟೊಟ್ಟಿಗೆ ಮುಗಿಬಿದ್ರೂ ಇರಾನ್ ಎದೆಗೆ ಎದೆ ಕೊಟ್ಟು ಹೋರಾಡ್ತಾ ಇದೆ. ಕೊನೆ ಉಸಿರಿರುವವರೆಗೂ ಕೂಡ ಕಾದಾಡುವುದಾಗಿ ಘೋಷಣೆ ಮಾಡಿದೆ. ಇಂತಹ ಸಮಯದಲ್ಲಿ ಮುಸ್ಲಿಂ ದೇಶವಾಗಿ ಇರಾನ್ ಸಹಾಯಕ್ಕೆ ಧಾವಿಸಬೇಕಿದ್ದಂತಹ ಪಾಕಿಸ್ತಾನ ಶಿಯಾ ದೇಶಕ್ಕೆ ದ್ರೋಹ ಬಗೆದಿದೆ. ಇರಾನ್ ಮೇಲಿನ ದಾಳಿಗೆ ಪಾಕ್ ನೆಲೆ ಬಳಕೆ. ಪಾಕಿಸ್ತಾನಕ್ಕೆ ಇರಾನ್ ಖಡಕ್ ಎಚ್ಚರಿಕೆ. ಈ ನಮಕ್ ಹರಾಮಿ ಪಾಕಿಸ್ತಾನದ ಬುದ್ಧಿಯೇ ಹಾಗೆ. ಬಿರಿಯಾನಿ ಹಾಕ್ಸಿದ್ರೆ ಯಾರ ಮನೆ ಮುಂದೆ ಬೇಕಾದರೂ ಹೋಗಿ ಬೌ ಬೌ ಅನ್ನುತ್ತೆ. ಶತ್ರು ರಾಷ್ಟ್ರ ಈಗಲೂ ಕೂಡ ಅದನ್ನೇ ಮಾಡಿದೆ. ಮುಸ್ಲಿಂ ದೇಶವಾದರೂ ಇರಾನ್ ದೇಶದ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನ ಸಹಾಯ ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಬೆಂಕಿ ಮಳೆಯನ್ನು ಸುರಿಸ್ತಾ ಇದೆ. ಅತ್ಯಾಧುನಿಕ ಫೈಟರ್ ಜೆಟ್ಗಳಿಂದ ದಾಳಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಭೂಮಿಯನ್ನೇ ಸುಡುಗಾಡು ಮಾಡಿಬಿಡುವಂತಹ B-2 ಬಾಂಬರ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ವಿಪರ್ಯಾಸ ಅಂದ್ರೆ ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಹಾಗೂ ಅಮೆರಿಕಾಗೆ ಪಾಕಿಸ್ತಾನ ಸಹಾಯ ಮಾಡಿದೆ. ಮುಸ್ಲಿಂ ದೇಶದ ಮೇಲೆ ಅಟ್ಯಾಕ್ ಮಾಡೋಕೆ ತನ್ನ ವಾಯು ಪ್ರದೇಶವನ್ನೇ ಬಿಟ್ಟುಕೊಟ್ಟಿದೆ. ತನ್ನ ಸೇನಾ ನೆಲೆಗಳನ್ನೇ ಕೊಟ್ಟಿದೆ. ಹೀಗಂತ ಇರಾನ್ ಸೇನೆಯ ಹಿರಿಯ ಕಮಾಂಡರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇರಾನ್ ವಾರ್ನಿಂಗ್. ಪಾಕಿಸ್ತಾನದ ಡಬಲ್ ಗೇಮ್ಗೆ ಇರಾನ್ ರೊಚ್ಚಿಗೆದ್ದಿದೆ. ನಮಕ್ ಹರಾಮಿ ದೇಶಕ್ಕೆ ಶಿಯಾ ದೇಶ ವಾರ್ ಮಾಡಿದೆ. ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಇದರ ಬೆಲೆಯನ್ನ ತೆರಲೇಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಮೊದಲೇ ಪಾಕಿಸ್ತಾನದ ಹಣೆಬರಹ ಸರಿಯಿಲ್ಲ. ಆಪರೇಷನ್ ಸಿಂಧೂರ ಬಳಿಕ ಅಫ್ಘಾನಿಸ್ತಾನ ಈಗ ಪಾಕ್ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ.
ಈ ಬೆನ್ನಲ್ಲೇ ಈಗ ಇರಾನ್ ಕೂಡ ಪಾಕ್ ಮೇಲೆ ಜಂಗನ್ನು ಬೀರಿದೆ. ಪ್ರತೀಕಾರಕ್ಕೆ ಪ್ರತಿಜ್ಞೆ ಮಾಡಿರುವಂತಹ ಶಿಯಾ ದೇಶ ಪಾಕ್ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ ಕೂಡ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿ ಹೇಗೆ ನಡೀತಾ ಇದೆ, ಹೇಗೆಲ್ಲ ಆಗ್ತಾ ಇದೆ, ಇದರಲ್ಲಿ ಸಾವುಗಳು ಸಂಭವಿಸ್ತಾ ಇರೋದು ಎಷ್ಟು, ಈ ರಿಪೋರ್ಟ್ ನೋಡ್ಕೊಂಡು ಇರಾನ್ ಸರ್ವನಾಶಕ್ಕೆ ಅಮೆರಿಕ, ಇಸ್ರೇಲ್ ಪ್ರತಿಜ್ಞೆ ಮಾಡಿವೆ. ಖಮೇನಿ ಹತ್ಯೆ ಬಳಿಕವೂ ಶಿಯಾ ದೇಶದ ಮೇಲೆ ಬೆಂಕಿ ಮಳೆ ಸುರಿಸ್ತಾ ಇದೆ. ಎರಡೆರಡು ದೇಶಗಳು ಒಟ್ಟೊಟ್ಟಿಗೆ ಮುಗಿಬಿದ್ರೂ ಇರಾನ್ ಎದೆಗೆ ಎದೆ ಕೊಟ್ಟು ಹೋರಾಡ್ತಾ ಇದೆ. ಕೊನೆ ಉಸಿರಿರುವವರೆಗೂ ಕೂಡ ಕಾದಾಡುವುದಾಗಿ ಘೋಷಣೆ ಮಾಡಿದೆ. ಇಂತಹ ಸಮಯದಲ್ಲಿ ಮುಸ್ಲಿಂ ದೇಶವಾಗಿ ಇರಾನ್ ಸಹಾಯಕ್ಕೆ ಧಾವಿಸಬೇಕಿದ್ದಂತಹ ಪಾಕಿಸ್ತಾನ ಶಿಯಾ ದೇಶಕ್ಕೆ ದ್ರೋಹ ಬಗೆದಿದೆ. ಇರಾನ್ ಮೇಲಿನ ದಾಳಿಗೆ ಪಾಕ್ ನೆಲೆ ಬಳಕೆ. ಪಾಕಿಸ್ತಾನಕ್ಕೆ ಇರಾನ್ ಖಡಕ್ ಎಚ್ಚರಿಕೆ. ಈ ನಮಕ್ ಹರಾಮಿ ಪಾಕಿಸ್ತಾನದ ಬುದ್ಧಿಯೇ ಹಾಗೆ. ಬಿರಿಯಾನಿ ಹಾಕ್ಸಿದ್ರೆ ಯಾರ ಮನೆ ಮುಂದೆ ಬೇಕಾದರೂ ಹೋಗಿ ಬೌ ಬೌ ಅನ್ನುತ್ತೆ. ಶತ್ರು ರಾಷ್ಟ್ರ ಈಗಲೂ ಕೂಡ ಅದನ್ನೇ ಮಾಡಿದೆ. ಮುಸ್ಲಿಂ ದೇಶವಾದರೂ ಇರಾನ್ ದೇಶದ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನ ಸಹಾಯ ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಬೆಂಕಿ ಮಳೆಯನ್ನು ಸುರಿಸ್ತಾ ಇದೆ. ಅತ್ಯಾಧುನಿಕ ಫೈಟರ್ ಜೆಟ್ಗಳಿಂದ ದಾಳಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಭೂಮಿಯನ್ನೇ ಸುಡುಗಾಡು ಮಾಡಿಬಿಡುವಂತಹ B-2 ಬಾಂಬರ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ವಿಪರ್ಯಾಸ ಅಂದ್ರೆ ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಹಾಗೂ ಅಮೆರಿಕಾಗೆ ಪಾಕಿಸ್ತಾನ ಸಹಾಯ ಮಾಡಿದೆ. ಮುಸ್ಲಿಂ ದೇಶದ ಮೇಲೆ ಅಟ್ಯಾಕ್ ಮಾಡೋಕೆ ತನ್ನ ವಾಯು ಪ್ರದೇಶವನ್ನೇ ಬಿಟ್ಟುಕೊಟ್ಟಿದೆ. ತನ್ನ ಸೇನಾ ನೆಲೆಗಳನ್ನೇ ಕೊಟ್ಟಿದೆ. ಹೀಗಂತ ಇರಾನ್ ಸೇನೆಯ ಹಿರಿಯ ಕಮಾಂಡರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇರಾನ್ ವಾರ್ನಿಂಗ್. ಪಾಕಿಸ್ತಾನದ ಡಬಲ್ ಗೇಮ್ಗೆ ಇರಾನ್ ರೊಚ್ಚಿಗೆದ್ದಿದೆ. ನಮಕ್ ಹರಾಮಿ ದೇಶಕ್ಕೆ ಶಿಯಾ ದೇಶ ವಾರ್ ಮಾಡಿದೆ. ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಇದರ ಬೆಲೆಯನ್ನ ತೆರಲೇಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಮೊದಲೇ ಪಾಕಿಸ್ತಾನದ ಹಣೆಬರಹ ಸರಿಯಿಲ್ಲ. ಆಪರೇಷನ್ ಸಿಂಧೂರ ಬಳಿಕ ಅಫ್ಘಾನಿಸ್ತಾನ ಈಗ ಪಾಕ್ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಈಗ ಇರಾನ್ ಕೂಡ ಪಾಕ್ ಮೇಲೆ ಜಂಗನ್ನು ಬೀರಿದೆ. ಪ್ರತೀಕಾರಕ್ಕೆ ಪ್ರತಿಜ್ಞೆ ಮಾಡಿರುವಂತಹ ಶಿಯಾ ದೇಶ ಪಾಕ್ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ ಕೂಡ ಪ್ರತೀಕಾರವಾಗಿ ಮಧ್ಯಪ್ರಾಚ್ಯದಲ್ಲಿರುವಂಥ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿ ಹೇಗೆ ನಡೀತಾ ಇದೆ, ಹೇಗೆಲ್ಲ ಆಗ್ತಾ ಇದೆ, ಇದರಲ್ಲಿ ಸಾವುಗಳು ಸಂಭವಿಸ್ತಾ ಇರೋದು ಎಷ್ಟು, ಈ ರಿಪೋರ್ಟ್ ನೋಡ್ಕೊಂಡು ಇರಾನ್ ಸರ್ವನಾಶಕ್ಕೆ ಅಮೆರಿಕ, ಇಸ್ರೇಲ್ ಪ್ರತಿಜ್ಞೆ ಮಾಡಿವೆ. ಖಮೇನಿ ಹತ್ಯೆ ಬಳಿಕವೂ ಶಿಯಾ ದೇಶದ ಮೇಲೆ ಬೆಂಕಿ ಮಳೆ ಸುರಿಸ್ತಾ ಇದೆ. ಎರಡೆರಡು ದೇಶಗಳು ಒಟ್ಟೊಟ್ಟಿಗೆ ಮುಗಿಬಿದ್ರೂ ಇರಾನ್ ಎದೆಗೆ ಎದೆ ಕೊಟ್ಟು ಹೋರಾಡ್ತಾ ಇದೆ. ಕೊನೆ ಉಸಿರಿರುವವರೆಗೂ ಕೂಡ ಕಾದಾಡುವುದಾಗಿ ಘೋಷಣೆ ಮಾಡಿದೆ. ಇಂತಹ ಸಮಯದಲ್ಲಿ ಮುಸ್ಲಿಂ ದೇಶವಾಗಿ ಇರಾನ್ ಸಹಾಯಕ್ಕೆ ಧಾವಿಸಬೇಕಿದ್ದಂತಹ ಪಾಕಿಸ್ತಾನ ಶಿಯಾ ದೇಶಕ್ಕೆ ದ್ರೋಹ ಬಗೆದಿದೆ. ಇರಾನ್ ಮೇಲಿನ ದಾಳಿಗೆ ಪಾಕ್ ನೆಲೆ ಬಳಕೆ. ಪಾಕಿಸ್ತಾನಕ್ಕೆ ಇರಾನ್ ಖಡಕ್ ಎಚ್ಚರಿಕೆ. ಈ ನಮಕ್ ಹರಾಮಿ ಪಾಕಿಸ್ತಾನದ ಬುದ್ಧಿಯೇ ಹಾಗೆ. ಬಿರಿಯಾನಿ ಹಾಕ್ಸಿದ್ರೆ ಯಾರ ಮನೆ ಮುಂದೆ ಬೇಕಾದರೂ ಹೋಗಿ ಬೌ ಬೌ ಅನ್ನುತ್ತೆ. ಶತ್ರು ರಾಷ್ಟ್ರ ಈಗಲೂ ಕೂಡ ಅದನ್ನೇ ಮಾಡಿದೆ. ಮುಸ್ಲಿಂ ದೇಶವಾದರೂ ಇರಾನ್ ದೇಶದ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನ ಸಹಾಯ ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಬೆಂಕಿ ಮಳೆಯನ್ನು ಸುರಿಸ್ತಾ ಇದೆ. ಅತ್ಯಾಧುನಿಕ ಫೈಟರ್ ಜೆಟ್ಗಳಿಂದ ದಾಳಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಭೂಮಿಯನ್ನೇ ಸುಡುಗಾಡು ಮಾಡಿಬಿಡುವಂತಹ B-2 ಬಾಂಬರ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ವಿಪರ್ಯಾಸ ಅಂದ್ರೆ ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಹಾಗೂ ಅಮೆರಿಕಾಗೆ ಪಾಕಿಸ್ತಾನ ಸಹಾಯ ಮಾಡಿದೆ. ಮುಸ್ಲಿಂ ದೇಶದ ಮೇಲೆ ಅಟ್ಯಾಕ್ ಮಾಡೋಕೆ ತನ್ನ ವಾಯು ಪ್ರದೇಶವನ್ನೇ ಬಿಟ್ಟುಕೊಟ್ಟಿದೆ. ತನ್ನ ಸೇನಾ ನೆಲೆಗಳನ್ನೇ ಕೊಟ್ಟಿದೆ. ಹೀಗಂತ ಇರಾನ್ ಸೇನೆಯ ಹಿರಿಯ ಕಮಾಂಡರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಇರಾನ್ ವಾರ್ನಿಂಗ್. ಪಾಕಿಸ್ತಾನದ ಡಬಲ್ ಗೇಮ್ಗೆ ಇರಾನ್ ರೊಚ್ಚಿಗೆದ್ದಿದೆ. ನಮಕ್ ಹರಾಮಿ ದೇಶಕ್ಕೆ ಶಿಯಾ ದೇಶ ವಾರ್ ಮಾಡಿದೆ. ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಇದರ ಬೆಲೆಯನ್ನ ತೆರಲೇಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದೆ.
ಮೊದಲೇ ಪಾಕಿಸ್ತಾನದ ಹಣೆಬರಹ ಸರಿಯಿಲ್ಲ. ಆಪರೇಷನ್ ಸಿಂಧೂರ ಬಳಿಕ ಅಫ್ಘಾನಿಸ್ತಾನ, ಈಗ ಪಾಕ್ ಮೇಲೆ ಮುಗಿಬಿದ್ದಿದೆ. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಈಗ ಇರಾನ್ ಕೂಡ ಪಾಕ್ ಮೇಲೆ ಜಂಗನ್ನು ಬೀರಿದೆ. ಪ್ರತೀಕಾರಕ್ಕೆ ಪ್ರತಿಜ್ಞೆ ಮಾಡಿರುವಂತಹ ಶಿಯಾ ದೇಶ ಪಾಕ್ ಮೇಲೆ ಅಟ್ಯಾಕ್ ಮಾಡಿದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.